ಜಸ್ನೆ ಇದೇ ಮಿಲಾದುನ್ನಬಿ ಪರ್ವಾತಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ದಿನಾಚರಣೆ. ಹೌದು ವೀಕ್ಷಕರೇ, ಇಂದು ಬೆಳಗಾಂ ನಗರದಲ್ಲಿ ಅದ್ದೂರಿಯಾಗಿ ಜಸ್ನೆ ಇದೇ ಮಿಲಾದುನ್ನಬಿ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ಹಬ್ಬದ ವಿಶೇಷತೆ ಏನಂದ್ರೆ, ಇವತ್ತಿನ ದಿನ ಎಲ್ಲ ಮದರ್ಸಾಗಳಿಂದ ಸಣ್ಣ ಸಣ್ಣ ಮಕ್ಕಳು ಮದರ್ಸಾ ಸಮವಸ್ತ್ರವನ್ನ ಧರಿಸಿಕೊಂಡು ಮದರ್ಸಾಗಳಿಂದ ಜುಲುಸಿನ ಮುಖಾಂತರ ನಾಥ್ ಖ್ವಾನಿ ಸಲಾಂ ಓದುತ್ತಾ ಬೆಳಗಾವಿಯ ಪ್ರಮುಖ ರಸ್ತೆ ಮಾರ್ಗವಾಗಿ ಅಸಾರ್ ಶರೀಫರ್ಗೆ ತೆರಳಿ ಪಾತಿಹಾಸವನ್ನ ಮಾಡಿದ್ರು. 11ನೇ ರಬ್ಬಿಲ್ ಅವಲ್ ದಿವಸ ಸಂದಲ್ ಏರಿಸುವ ಕಾರ್ಯಕ್ರಮವನ್ನ ಮಾಡ್ತಾರೆ ಮತ್ತು 12ನೇ ದಿನ ರಬ್ಬಿಲ್ ಅವಲ್ ದಿವಸ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹುಟ್ಟಿದ ದಿನಾಚರಣೆ ವಿಶೇಷವಾಗಿ ಆಚರಿಸ್ತಾರೆ. ಅದೇ ದಿನನಾಗಿ 2 ದಿನ ಆಸಾರ್ ದರ್ಗಾದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಮೊಯೆ ಮುಬಾರಕ್ನ ಪ್ರದರ್ಶನವನ್ನು ನಡೆಸಲಾಗುತ್ತದೆ. 2 ದಿನ ಸಾವಿರಾರು ಜನ ಸಾಲು ಸಾಲಾಗಿ ನಿಂತು ದರೂದೆ ಶರೀಫ್ ಓದುತ್ತಾ ಮೊಹಮ್ಮದ್ ಪೈಗಂಬರ್ ಅವರ ಮೊಯೆ ಮುಬಾರಕ್ ನೋಡ್ತಾರೆ. ಈದ್ ಮಿಲಾದ್ ಇಸ್ಲಾಂ ಧರ್ಮದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ. ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಮರ ಜನ್ಮದಿನ ಆಚರಣೆಯನ್ನ ಪ್ರತಿ ವರ್ಷ ಈದ್ ಮಿಲಾದ್ ಎಂಬ ಹೆಸರಿನಲ್ಲಿ ಜಗತ್ತಿನಾದ್ಯಂತ ಮುಸಲ್ಮಾನರು ಆಚರಿಸ್ತಾರೆ. ಇಸ್ಲಾಂ ಧರ್ಮದಲ್ಲಿ ಈದ್ ಮಿಲಾದ್ ಆಚರಣೆಗೆ ಅತ್ಯಂತ ದೊಡ್ಡ ಪ್ರಾಮುಖ್ಯತೆ ಇದೆ. ಈದ್ ಮಿಲಾದ್ ಆಚರಣೆಯನ್ನ ಜಗತ್ತಿನ ವಿವಿಧ ಕಡೆಗಳಲ್ಲಿ ವಿವಿಧ ರೀತಿಯಾಗಿ ಆಚರಿಸಲಾಗುತ್ತದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ಹುಟ್ಟಿದ ರಬಿಯು ಅವಲ್ ತಿಂಗಳ ಆರಂಭದಿಂದ ತಿಂಗಳ ಕೊನೆಯವರೆಗೂ 1 ತಿಂಗಳುಗಳ ಕಾಲ ವಿಶ್ವದಾದ್ಯಂತ ಈದ್ ಮಿಲಾದ್ ಆಚರಣೆಗಳು ನಡೆಯುತ್ತವೆ. ಭಾರತದಲ್ಲಿ ಈದ್ ಮಿಲಾದ್ ಆಚರಣೆಯನ್ನ ಎಲ್ಲ ಪಂಗಡದ ಮುಸಲ್ಮಾನರು ಆಚರಿಸುತ್ತಾರೆ. ಈದ್ ಮಿಲಾದ್ ದಿನದಂದು ವಿವಿಧ ಸಾಂಸ್ಕೃತಿಕ ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು. ಮಿಲಾದ್ ಪಾರಾಯಣ ಮಾಡುವುದು, ಅನ್ನಸಂತರ್ಪಣೆ ಮಾಡುವುದು, ಮೆರವಣಿಗೆ ಮಾಡುವುದು ಈದ್ ಮಿಲಾದ್ ಆಚರಣೆಯ ಒಂದು ಭಾಗವಾಗಿದೆ. ಈದ್ ಮಿಲಾದ್ ಆಚರಣೆಯ ರಬೀವುಲ್ ಅವಲ್ ತಿಂಗಳಲ್ಲಿ ಮುಸಲ್ಮಾನರ ಎಲ್ಲ ಮನೆಗಳು, ಧಾರ್ಮಿಕ ಕೇಂದ್ರಗಳು ಹಾಗೂ ವಿದ್ಯಾಸಂಸ್ಥೆಗಳಲ್ಲಿ ಬಣ್ಣದ ದೀಪಗಳು ಮತ್ತು ಕಾಗದಗಳಿಂದ ಅಲಂಕರಿಸಲಾಗುತ್ತದೆ ಹಾಗೂ ಗಲ್ಲಿಗಳಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಹೆಸರಿನ ಜೆಂಡಾಗಳನ್ನು ಏರಿಸುವುದು ಪ್ರಮುಖ ವಿಶೇಷತೆಯಾಗಿದೆ.